ಇವತ್ತು ಕಳೆದ 3 ದಿವಸ ಹಿಂದೆ ಆಗಿರ್ತಕ್ಕ ಒಂದು ಷಡ್ಯಂತ್ರದ ವಿರುದ್ಧ ಸುಮಾರು 20-25 ವರ್ಷದಿಂದ ನಮ್ಮ ತಂದೆಯವರಿಗೆ ನಮಗೆ ನಮ್ಮ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಪೂಜ್ಯ ರೈತ ಬಾಂಧವರು, ನಮ್ಮೆಲ್ಲರ ಅಭಿಮಾನಿಗಳು, ನಮ್ಮೆಲ್ಲರ ಹಿತೈಷಿಗಳು ಸೇರಿ ಸುಮಾರು 10-15 ಸಾವಿರಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ. ಬಹುಶಃ ಇವತ್ತು ಸೇರಿರ್ತಕ್ಕಂಥ 16,000 ಜನರಿಗೆ ನಿಮ್ಮೆಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದಗಳಿಗೆ ಹಣೆ ಹಚ್ಚಿ ಅವರೆಲ್ಲರಿಗೂ ಕೂಡ ತುಂಬಿರೋ ಧನ್ಯವಾದಗಳನ್ನ ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪ್ರಮುಖವಾಗಿ ಎಫ್ಐಆರ್ ದಾಖಲಾಗಿರುವಂಥದ್ದು ತಮ್ಮ ತಂದೆ ವಿರುದ್ಧ ತಮ್ಮ ವಿರುದ್ಧ ಬೆಳಗ್ಗೆ ನನಗೂ ಕೂಡ ಸುದ್ದಿ ಬಂತು. ನಿನ್ನೆ ಸಾಯಂಕಾಲ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ತಂದೆಯವ್ರ ಮೇಲೆ ನನ್ನ ಮೇಲೆ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಇನ್ನೂ ನನಗೂ ಕೂಡ ಯಾವುದೇ ಥರದ ಎಫ್ಐಆರ್ ಕಾಪಿ ಆಗಲಿ ನೋಟಿಸ್ ಆಗಲಿ ಬಂದಿಲ್ಲ. ಇವತ್ತು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದ್ರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮನ್ನೆಲ್ಲನೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಇವತ್ತು ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ. ಯಾಕಂತಂದರೆ 25-30 ವರ್ಷಗಳ ಇತಿಹಾಸದೊಳಗೆ, ರಾಜಕಾರಣ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ, ಈ ಥರದ ಆರೋಪ ನಮ್ಮ ಮೇಲೆ ಬಂದಿರಲಿಲ್ಲ. ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧಿಗಳು ಮಾಡಿದಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಬಹುಶಃ ಇವತ್ತು ನಿಂಗರಾಜ್ ಕರಣ್ ಅವರನ್ನು ಮೂಲತಃ ಶಿರಟ್ಟಿ ಗ್ರಾಮದವರು. ಅವರನ್ನು DCC ಬ್ಯಾಂಕ್ನಲ್ಲಿ ಒಂದು ನಯಾ ಪೈಸೆ ದುಡ್ಡು ತೆಗೆದುಕೊಳ್ಳಲಾರೆ ಅವ್ರನ್ನ ನೌಕರಿಗೆ ಹಚ್ಚಿರ್ತಕ್ಕಂಥ ನಮ್ಮ ತಂದೆಯವರು. ಇವತ್ತು ಅವನು 1-1.5 ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಇವತ್ತು ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾದೆ ಮಾತದು, ಉಂಡು ತಾಟಿನೊಳಗೆ ಅದನ್ನು ಮಾಡಬಾರ್ದು ಆ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವನು ರಾಯಬಾಗ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ. ರಾಯಬಾಗ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಅಥಣಿ ತಾಲೂಕಿನಲ್ಲಿ ಏನು ಕೆಲಸ? ಯಾಕಂದರೆ ಶನಿವಾರ ದಿವಸ ಅವರು ರಜೆಯೂ ಹಾಕಿರಲಿಲ್ಲ. ಬೆಳಗ್ಗೆ 11 ಸುಮಾರು ಅಥಣಿ DCC ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ವೈಯಕ್ತಿಕ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ತಂದೆಯವ್ರ ಗಮನಕ್ಕೆ ತರಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಇವನ್ನ ನಾವೇನು ಕರೆಸಿದ್ದಿಲ್ಲ, ಇವನಿಗೆ ಬಾ ಅಂತೂ ನಾವು ಹೇಳಿರಲಿಲ್ಲ. ಸ್ವಯಂ ಪ್ರೇರಿತ ತಾನೇ ಬಂದ. ನಮ್ಮ ತಂದೆಯವ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಕಾರ್ಯಕರ್ತರು ಕೆಲವೊಂದು ಕೋಪಗೊಂಡು ಅವನನ್ನು ನೂಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲು ಜಾರಿ ಬಿದ್ದು ಅವನಿಗೆ ನಮ್ಮ ಒಂದು ಟೇಬಲ್ ಬಡ್ತಿರ್ತಕ್ಕಂಥ ಹಿನ್ನೆಲೆ ಅವ್ರ ತಲೆ ಗಾಯ ಆಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ. ಯಾಕಂತಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ, ಕಬ್ಬಿನ ಪಡಕ್ಕೆ ಬೆಂಕಿ ಹತ್ತಿರ ಜೋಳ ಸುಟ್ಟುಕೊಳ್ಳೋ ಮಂದಿ ಭಾಳ ಐತೆ ಅಂತೇಳಿ. ಆ ನಿಟ್ಟಿನೊಳಗೆ ಇವತ್ತು ಇದು ಅವ್ರಿಗೆ ಸಂಬಂಧ ಇಲ್ತಕ್ಕಂಥ ವಿಚಾರಗಳನ್ನು ಕೂಡ ಇದನ್ನು ಎಳೆತಂದು, ಸಮಾಜಗಳನ್ನ ಎಳೆತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಘೋಷಿತ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೂ ಕೂಡ ನಾನು ಹೇಳಿಕ್ಕೆ ಬಯಸ್ತೀನಿ, ಕಾಲ ಯಾವತ್ತೂ ಇದೇ ಥರ ಇರೋದಿಲ್ಲ. ನಾಳೆ ನಿಮಗೂ ಕೂಡ ಇಂಥ ಆಪಾದನೆಗಳು ಬರ್ಬೋದು. ಅದಕ್ಕೆ ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ, ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದಾಗಲಿ, ಏಕವಚನದ ಮಾತಾಡ್ತಕ್ಕಂಥದ್ದು ಬಹುಶಃ ನಿಮಗೆಲ್ಲರೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ನಿಂಗರಾಜ್ ಕರಣ್ ಅವರು ಇವತ್ತೇನು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ. ಬಹುಶಃ ಈ ಆಪಾದನೆಯನ್ನು ಮುಕ್ತರಾಗಿ ಬರ್ತೀವಿ. ರಿಪಬ್ಲಿಕ್ ಆಫ್ ಅಥಣಿ ಮಾಡಲು ಹೊರಟಿದ್ದಾರೆ ಸೌದಿ ಅವರು ಅಂತ ಹೇಳಿ ಸರ್ ಕುಮಟಳ್ಳಿ ಅವರ ಆರೋಪ ನಾನು ಕೂಡ ತಮ್ಮ ವಾಹಿನಿಯಲ್ಲಿ ಗಮನಿಸಿದೆ. ಬಹುಶಃ ಕುಮಟಳ್ಳಿ ಅವರು ರಾಜಕೀಯ ಹಿನ್ನೆಲೆಯನ್ನು ಮರ್ತಿದ್ದಾರೆ ಅಂತ ತಮ್ಮ ವಾಹಿನಿ ಮುಖಾಂತರ ಕುಮಟಳ್ಳಿ ನಾನು ಕೇಳಕ್ಕೆ ಬಯಸ್ತೀನಿ. ಅಥಣಿ ನಗರದಲ್ಲಿ ಲಕ್ಷ್ಮಣ ಹೆಗಡೆ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರು. ಇತಿಹಾಸ ನನಗೆ ಭಾಳ ಅರಿವಿಲ್ಲ. ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು, ಏನೋ ತಿಳಿಬೇಕಂದ್ರೆ ತಿಳ್ಕೋರಿ ಅಂತ ಹೇಳೋದಕ್ಕೆ. ನಾವು ಕುಮಟಳ್ಳಿ ಅವರು ಹಿರಿಯರಿದ್ದರು, ಅವರೇನೋ BE ಮಾಡ್ಯಾರಂತ, ಇಂಜಿನಿಯರ್ ಅದಾರಂತ. ಕುಮಟಳ್ಳಿ ಅವ್ರು ನಾನು ಕೇಳಕ್ಕೆ ಬಯಸ್ತೀನಿ, ಅಥಣಿಯನ್ನು ಬಿಹಾರ್ ಮಾಡ್ಲಿಕ್ಕೆ ಹೊರಟಾರು, ರಿಪಬ್ಲಿಕ್ ಮಾಡ್ಲಿಕ್ಕೆ ಹೊರಟಾರು ಅಂತ ಏನು ಇವತ್ತಿನ ದಿವಸ ಐತಿ ಕುಮಟಳ್ಳಿ ಅವ್ರು ಹೇಳಿದಾರಲ್ಲ. ಕುಮಟಳ್ಳಿ ಅವ್ರು ನಾನು ಕೇಳಕ್ಕೆ ಬಯಸ್ತೀನಿ, ನಿಮಗೆ ಅಪಾರವಾದ ಜ್ಞಾನ ಇದೆ, ನೀವು ಇಂಜಿನಿಯರ್ ಇದ್ರಪ್ಪ, ನನಗೆ ಇತಿಹಾಸ ಗೊತ್ತಿಲ್ಲ. ಲಕ್ಷ್ಮಣ ಐಗಳೇನವ್ರು ಒಬ್ಬ ಕೊಲೆ ಆಯ್ತು ಅಥಣಿ ಒಳಗೆ.
ಅವ್ರ ಕೊಲೆಯನ್ನ ಹೆಂಗಾಯಿತು, ಅವ್ರ ಸಾವು ಹೆಂಗಾಯಿತು, ಆ ಇತಿಹಾಸನ ಬಿಚ್ಚಿಡ್ತಕ್ಕಂಥ ಇತಿಹಾಸ ನಮ್ಮಂಥ ಯುವಕರು ತಿಳಿಸ್ಕೊಡ್ತಕ್ಕಂಥ ಕೆಲಸ ಕುಮಟಳ್ಳಿಯವರು ತಾಕತ್ತಿದ್ರೆ ಮಾಡ್ತಾರೆ. ಬಹುಶಃ ಅವರಿಗೆ ಆ ಇತಿಹಾಸ ಗೊತ್ತಿರ್ಲಿಕ್ಕಂದ್ರೆ ಅವ್ರ ಗುರುಗಳನ್ನ ಹೋಗಿ ಕೇಳ್ಕೊಂಡು ಬಂದ್ರೆ ಅದು ಇತಿಹಾಸ ಎಲ್ಲರಿಗೂ ಗೊತ್ತಾಕೈತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ನಾನು ಹೇಳಿಕ್ಕೆ ಬಯಸ್ತೇನೆ. ಇನ್ನೊಂದು ಪ್ರಮುಖವಾಗಿ ಅವರು ಆರೋಪ ಮಾಡ್ತಿರೋ ತಮ್ಮ ಅಳಿಯನ್ನು ಏನು ವರ್ಗಾವಣೆ ಆಯಿತು. ನೋಡ್ರಿ, ಇವತ್ತು ನಮ್ಮ ಮಾವನ ವರ್ಗಾವಣೆ ಆದ ಸಂದರ್ಭದೊಳಗೆ ಶಿಟ್ಟಾಗಿ ಮಾಡ್ತಾರೆ. ನೋಡ್ರಿ, ನಮ್ಮ ಮಾವ DCC ಬ್ಯಾಂಕಿನ ಒಬ್ಬ ಸಿಬ್ಬಂದಿ, ಅವ್ನು ನೌಕರಿ ಐತಿ. ಇವತ್ತು ಅವು ಹತ್ತನೇಗಾದ್ರೂ ನೌಕರಿ ಮಾಡಬೇಕಾದ್ರೂ, ಚಿಕ್ಕೋಡಿ ಆಗೋದ್ರು ಮಾಡಬೇಕು, ನಿಪ್ಪಾಣಿ ಆಗೋದ್ರು ಮಾಡಬೇಕು, ಬೈಲೊಂಗಲ್ದಾಗಾದ್ರೂ ಮಾಡಬೇಕು, ಬೆಳಗಾವಿ ಆದ್ರೂ ಮಾಡಬೇಕು, ಖಾನಾಪುರ ಆದ್ರೂ ಮಾಡಬೇಕು, ಸವದತ್ತಿ ಆದ್ರೂ ಮಾಡಬೇಕು, ಕಾಗವಾಡ ಆದ್ರೂ ಮಾಡಬೇಕು, ಎಲ್ಲಾದ್ರೂ ಕೂಡ ಅವ್ನು ನೌಕರಿ ಮಾಡಬೇಕದು. ಯಾಕಂತಂದ್ರೆ ಸುಮ್ಮನೆ ಇದು ಷಡ್ಯಂತ್ರ ರೂಪಿಸಿ ಇದನ್ನ ಅಪಾದನೆಯನ್ನು ಮೇಲೆ ತರಬೇಕು. ಅದನ್ನು ಈ ಥರ ಅವು ಅಲ್ಯಾನ್ ಟ್ರಾನ್ಸ್ಫರ್ ಅಥವಾ ಶೀಟ್ ಆದ್ರೂ ಹೊತ್ತೇನು ಜೋಡಿಸುವಂಥ ಕೆಲಸ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥದ್ದು ಬಹುಶಃ ಅವ್ರು ಶೋಭೆ ತರ್ತಕ್ಕಂಥದ್ದಲ್ಲ. ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ನಾನು ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ, ಈ ಆರೋಪದಲ್ಲಿ ನಾವು ಯಾವುದೇ ಥರದ ಹುರುಳಿಲ್ಲ. ಇದೊಂದು ಸುಳ್ಳು ಆರೋಪ, ಇದೊಂದು ಷಡ್ಯಂತ್ರ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮ ಮೇಲೆ ಬಂದದ. ಇವತ್ತು ಆರೋಪ ಮುಕ್ತರ ನಾವು ಹೊರಗೆ ಬರ್ತೀವಿ. ಯಾರೂ ಕೂಡ ಎದೆಗುಂದತಕ್ಕಂಥ ಕೆಲಸ ಮಾಡಬಾರ್ದು. ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ. 25-30 ವರ್ಷದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದೀವಿ, ನಿಮ್ಮ ಜೊತೆಗೆ ಇದ್ದೀವಿ, ಮುಂದೆಯೂ ಕೂಡ ನಿಮ್ಮ ಜೊತೆ ನಿರಂತರವಾಗಿರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ. ಇಂಥ ಕ್ಷುಲ್ಲಕ ರಾಜಕಾರಣಕ್ಕೆ ನಾವು ಕಿವಿಗೊಡೋದಿಲ್ಲ. ಇದು ಶಿವಯೋಗಿಗಳ ನೆಲ, ಸಿದ್ದೇಶ್ವರನ ನೆಲ. ಇಲ್ಲಿ ಗೂಂಡಾಗರ್ದಿ ರಾಜಕಾರಣ ಅಥವಾ ಸುಳ್ಳು ಆರೋಪಗಳು, ಕ್ಷುಲ್ಲಕ ರಾಜಕಾರಣ ಈ ನೆಲದಲ್ಲಿ ನಡೆಯೋದಿಲ್ಲ. ಇದು ಬಹಳ ದಿವಸ ಹೋಗೋದಿಲ್ಲ. ಅದಕ್ಕೆ ಬರುವಂಥ ದಿನಮಾನಗಳ ಸತ್ಯಾಸತ್ಯತೆ ಖಂಡಿತವಾಗಿಯೂ ನಾಡಿನ ಜನತೆ ಅದಕ್ಕೆ ಬರ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ತಮ್ಮ ಮೇಲೆ ಆರೋಪ ಮಾಡ್ತಿದ್ರು ಸರ್. ಕಳೆದ ಬಾರಿ DCC ಬ್ಯಾಂಕ್ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ಚುನಾವಣೆ ಸಂದರ್ಭದಾಗ ಹೇಳ್ತಿದ್ರು ಸರ್. ನಂದೇಶ್ವರ ಫಸ್ಟ್ ಬಂದ ತಕ್ಷಣ ನಾವು ತೆಗಿಯೋದ ನಂದೇಶ್ವರನ. ಈಗ ನಂದೇಶ್ವರನ ನೋಡ್ರಿ, ಉದ್ದೇಶಪೂರ್ವಕವಾಗಿ ರಾಜಕಾರಣ ನಡೀತಾ ಇದೆ. ಅದೇ ಉದ್ದೇಶಪೂರ್ವಕ ರಾಜಕಾರಣ ಇದು ಇವತ್ತಿನಲ್ಲ, ಸುಮಾರು ವರ್ಷಗಳು ನಡೀತಾ ಇದೆ. ಇವತ್ತು ತಾವೇನು ಹೆಸರು ಹೇಳಿದ್ರಲ್ಲ, ನಾಯಕರು ಸಾಕಷ್ಟು ಬಂದು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ, ಅನೇಕ ಅಸಾಂವಿಧಾನಿಕ ಶಬ್ದಗಳನ್ನು ಬಳಸಿದ್ದಾರೆ. ನಂದೇಶ್ವರನ ಬದಲಾಯಿಸಿದಂತೂ ಕೂಡ ಹೇಳಿದ್ದಾರೆ. ಇವತ್ತು ಅವರು ವರ್ಗಾವಣೆ ಆಗಿದೆ. ಬಹುಶಃ ಇದರಿಂದ ಯಾವುದೇ ಥರದ ತೊಂದರೆ ಆಗಿದೆ. ಯಾಕಂತಂದರೆ ಆನೆ ಸಾಕಿದ್ವಿ ಅಂದ್ರೆ ಮಾವತ್ತು ಇಲ್ಲದೆ ಇದ್ರೂ ಕೂಡ ಸಾಕಬೇಕು, ಮಾವತ್ತು ಇದ್ರೂ ಕೂಡ ಸಾಕಬೇಕು. ಇವತ್ತು ಆನೆ ಸಾಕಿದ್ದು ಇವತ್ತು DCC ಬ್ಯಾಂಕ್ ಮುಖಾಂತರ ಸೊಸೈಟಿಗಳನ್ನು ಬೆಳೆಸಿದ್ದೀವಿ. ಸುಮಾರು 122 ಸೊಸೈಟಿಗಳವರು ಮನೆ DCC ಬ್ಯಾಂಕಿನೊಳಗೆ ನಮ್ಮ ಪರವಾಗಿ ನಿಂತು ನಮಗೆ ಮತ ಚಲಾಯಿಸಿದ ಆ ಎಲ್ಲ ಸಹಕಾರಿ ಸಂಘಗಳನ್ನು ಉಳಿಸ್ತಕ್ಕಂಥ ಬೆಳೆಸಕ್ಕಂಥ ಕೆಲಸ ಮಾಡ್ತೀವಿ. ಸಾಕಷ್ಟು ಷಡ್ಯಂತ್ರ, ಯಾಕಂದ್ರೆ ಎಪೆಕ್ಸ್ ಬ್ಯಾಂಕ್ ವಿರುದ್ಧ ಕೂಡ ತಮ್ಮ ತಂದೆಯವ್ರನ್ನ ತೆಗೆದ್ರು. ಷಡ್ಯಂತ್ರ ಇದು ಇವತ್ತಿಂದಲ್ಲ, ಇವು ಸುಮಾರು 6-7 ವರ್ಷಗಳಿಂದ ಈ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ರಾಜಕೀಯವಾಗಿ ಹೆಂಗಾದರೂ ಮಾಡಿ ಲಕ್ಷ್ಮಣ್ ಸವದಿ ಅವರನ್ನು ತಲೆ ತಗ್ಗಿಸಬೇಕು, ಲಕ್ಷ್ಮಣ್ ಸವದಿ ಅವರನ್ನು ಮುಗಿಸ್ಬೇಕು ಅಂತ ಏನು ಮಾಡಿದಾರಲ್ಲ, ಬಹುಶಃ ಅದು ಆಗಲಿಕ್ಕಿಲ್ಲ. ಯಾಕಂದರೆ ಒಬ್ಬ ರೈತನ ಮಗ ಮಾಡಿರ್ತಕ್ಕಂಥ ಸೇವೆ ಜನ ಮನ್ನಣೆ ಹಾಕ್ತಾರೋ. ಇವತ್ತು ಲಕ್ಷ್ಮಣ್ ಸವದಿ ಅವ್ರ ಜೊತೆಗೆ ಜನ ಬೆಂಬಲ. ಯಾಕಂದರೆ ತಾವು ಇವತ್ತು ನಾನು ಪ್ರತಿಭಟನೆ ನಾನು ಭಾಗಿಯಾಗಲಿಲ್ಲ, ನಾನು ಮನೆಯಲ್ಲೇ ಇದ್ದೆ. ತಾವೆಲ್ಲರೂ ಕೂಡ ನೋಡಿದ್ದೀರಿ ಜನಸಾಗರ. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಜನ 10-15 ಸಾವಿರ ಜನ ಇವತ್ತೇನು ಬಂದಿದ್ದಾರಲ್ಲ. ಬಹುಶಃ ಕಳೆದ 23ನೇ ಇಸ್ವಿಯಲ್ಲಿ ಕೂಡ ಜನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಬರುವಂಥ ದಿನಮಾನವೂ ಕೂಡ ಇನ್ನೂ 10 ಹಲವು ಕೆಲಸ ಮಾಡ್ತೀವಿ, ಇನ್ನೂ 10 ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದ್ವಿ. ಅಥಣಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೋಕ್ಕೆ ಖಂಡಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹುಶಃ ಅಥಣಿ ಕ್ಷೇತ್ರದಾಗ ಹೊರಗಿನವ್ರು ಯಾರು ಬಂದರೂ ಕೂಡ ಇಲ್ಲಿ ಅವರ ಬ್ಯಾಳಿ ಬೇಯೋದಿಲ್ಲ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಕೊನೆಯದಾಗಿ ಷಡ್ಯಂತ್ರ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಾರೆ? ಸೌದಿ ಕುಟುಂಬ ಏನು ಎಚ್ಚರಿಕೆ ಕೊಡುತ್ತೆ ಸರ್? ಎಚ್ಚರಿಕೆ ಕೊಡುವಷ್ಟು ದೊಡ್ಡವರು ನಾವಲ್ಲ. ನಾವು ಜನಸಾಮಾನ್ಯರ ಮಧ್ಯದಲ್ಲಿರೋರು. ಅದಕ್ಕೆ ಏನು ಎಚ್ಚರಿಕೆ ಕೊಡಬೇಕು, ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಮ ಜನ ಕೊಡ್ತಾರೆ. ಅದಕ್ಕೆ ನಾವೇನೋ ಅದಕ್ಕೆ ಅಂತ ರಾಜಕಾರಣ